ಕುಡ್ಲ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಬೊಕ್ಕ ಕುಡ್ಲ ಬ್ಲಡ್ ಡೋನರ್ಸ್ ಒಟ್ಟು ಸೇರಿಗೆಡು ಇಂಡಿಯನ್ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್ ಸಹಕಾರಡು ಬೃಹತ್ ರಕ್ತದಾನ ಶಿಬಿರನು ಜಪ್ಪು ಅಂಬೇಡ್ಕರ್ ಭವನಡು ಶನಿವಾರ ನಡಪಾಯಿರು. ಈ ಹೊರತು ಅಲ್ಸಾದ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರು ಇಸ್ರಾನ್ ಮುನಾಫಿಲ್ ಜಪ್ಪು ಆಫೀಸ್ ಓಮನ್ ದೇಳಕಟ್ಟೆ ಮಕ್ಕಳಿಗೂ ಮಾನಾದಿಗೆ ಮಂತೇರು. ಲಾಕ್ಡೌನ್ ಪೊರ್ತುಡು ನೆತ್ತಿರ್ದಾನ ಮಲ್ಪೆರೆ ಅವಕಾಶ ಮಲ್ತುಕೊರ್ನ ಜಿಲ್ಲಾಡಳಿತಗ್ ಸೊಲ್ಮೆ ಸಂದಾಯಿನ ಬ್ಲಡ್ ಡೋನರ್ಸ್ ಇನ್ಚಾರ್ಜ್ ಶ್ರೀ ಪ್ರವೀಣ್ ಇಂಚಿನ ಶಿಬಿರಲೇನು ಅವಶ್ಯವಾದ ಮಲ್ಪೊಡಾಪುಂಡು ಇನ್ನಿತ ಶಿಬಿರಲ ಯಶಸ್ವಿಯಾದ ನಡತದನ್ನು ಪಂಡ ತೆರಿಪಾಯಿರು. ಮಂಗಳೂರು ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಹಾಗೂ ಬ್ಲಡ್ ಡೋನರ್ಸ್ ಮಂಗಳೂರು ಜಂಟಿ ಸಹಭಾಗಿತ್ವದಲ್ಲಿ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಬ್ಲಡ್ ಬ್ಯಾಂಕ್ನೆಲ್ಲ ಸಹಯೋಗದೊಂದಿಗೆ ತುರ್ತು ರಕ್ತದಾನ ಶಿಬಿರ ಅಂತ ಯಾಕೆ ಹೇಳಬೇಕೆಂದ್ರೆ ಹೇಳಿದರೆ ಈ ಲಾಕ್ಡೌನ್ ನಂತರ ಯಾವುದೇ ಒಂದು ರಕ್ತದಾನ ಮಾಡಲಿಕ್ಕೆ ಸಹ ಜಿಲ್ಲಾಡಳಿತದ್ದು ಸಹ ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಅದಕ್ಕೆ ಮೊದಲನೇಗೆ ಜಿಲ್ಲಾಡಳಿತಕ್ಕೆ ನಾವು ಮಾನ್ಯ ಜಿಲ್ಲಾಧಿಕಾರಿ ಅವರು ನಮ್ಮದೇ ಪ್ರೆಸಿಡೆಂಟ್ ಕೂಡ ಅವರು ನಮಗೆ ಒಂದು ಅವಕಾಶವನ್ನು ಕಲ್ಪಿಸಿದ್ದಕ್ಕೆ ಅವರಿಗೆ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳು. ಅದೇ ರೀತಿ ನಮ್ಮ ಆರ್ಗನೈಸರ್ಗಳಾದ ಬ್ಲಡ್ ಡೋನರ್ಸ್ನವರದ್ದು ನಿನ್ನೆ ಕೂಡ ನಾವೊಂದು ಯಶಸ್ವಿ ಕ್ಯಾಂಪ್ ಮಾಡಿದ್ವಿ. ಯಾವುದೆಲ್ಲ ಜಿಲ್ಲಾಡಳಿತ ಹಾಗೂ ಸರ್ಕಾರ ಏನೆಲ್ಲ ಕಾನೂನುಗಳನ್ನು ಹೇಳಿದೆ, ಸಾಮಾಜಿಕ ಅಂತರವಾಗಲಿ, ಮಾಸ್ಕ್ ಧರಿಸುವುದಾಗಲಿ, ಅದೇ ರೀತಿ ಸ್ಯಾನಿಟೈಸರ್ ಯೂಸ್ ಮಾಡೋದು, ಅದನ್ನೆಲ್ಲ ನಾವು ಕಾರ್ಯಪ್ರವೃತ್ತ ಮಾಡಿ ಇದೀಗ ಈ ಲಾಕ್ಡೌನ್ ನಂತರ ಎರಡನೇ ಕ್ಯಾಂಪನ್ನು ಬ್ಲಡ್ ಡೋನರ್ಸ್ನವರೇ ನಮಗೆ ಬಹಳ ಒಂದು ಇದರಿಂದ ನೆರವೇರಿಸಿಕೊಟ್ಟಿದ್ದಾರೆ. ಈ ತುರ್ತು ರಕ್ತದಾನ ಶಿಬಿರ ಏನೆಂದರೆ ನೋಡಿ, ನಾವು ನಮ್ಮದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಇರುವುದು ಗೌರ್ಮೆಂಟ್ ಲೇಡಿ ಗೋಷನ್ ಹಾಸ್ಪಿಟಲ್ನ ಒಳಗಡೆ. ಏನೆಂದರೆ ಈ ಕರೋನಾ ಉಂಟು, ಲಾಕ್ಡೌನ್ ಉಂಟು ಅಂತ ಹೇಳಿ ಅಲ್ಲಿ
ಗರ್ಭಿಣಿ ಸ್ತ್ರೀಯರು ಹೆರಿಗೆ ಆಗಲೇಬೇಕು, ಅದೊಂದು ಪ್ರಕ್ರಿಯೆ. ಅದಕ್ಕಾಗಿ ನೋಡಿ ಅಲ್ಲಿ ನಾವು ಉಚಿತವಾಗಿ ರಕ್ತವನ್ನು ನೀಡೋದು ಬಡ ರೋಗಿಗಳಿಗಾಗಿ. ಅದಕ್ಕೋಸ್ಕರ ಇಂಥ ಒಂದು ಶಿಬಿರಗಳು ನಮಗೆ ಅವಶ್ಯಕವಾಗಿ ಬೇಕು. ಎಲ್ಲರಿಗೆ ಅಲ್ಲಿಗೆ ನಮ್ಮದು ಬ್ಲಡ್ ಡೊನೇಟ್ ಇಲ್ಲಿ ಬ್ಲಡ್ ಬ್ಯಾಂಕ್ಗೆ ಬಂದು ಬ್ಲಡ್ ಕೊಡಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ನಾವು ಮಾನ್ಯ ಸಿದ್ದಿಕ್ ಮಂಜೇಶ್ವರ್ ಅವರ ತಂಡ ಹಾಗೂ ಅವರ ಇದರಲ್ಲಿ ಎಲ್ಲ ಸಹಯೋಗದೊಂದಿಗೆ ನಿನ್ನೆ ಕೂಡ ನಮಗೆ ಒಂದು ಒಳ್ಳೆಯ ರೀತಿಯ ರಕ್ತ ಲಭಿಸಿದೆ. ಇವತ್ತು ಕೂಡ ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದಾರೆ. ಅವರಿಗೆ ನಾವು ಮೊದಲನೇದಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಇದೇ ರೀತಿ ನಮಗೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಗೆ ಇನ್ನಷ್ಟು ಜನಪರ ಕೆಲಸಗಳನ್ನು ನೆರವೇರಿಸಲು ಇಂಥ ಒಂದು ರಕ್ತದಾನ ಶಿಬಿರ ಹಾಗೂ ಆರ್ಗನೈಸರ್ಗಳ ಅವಶ್ಯಕತೆ ಉಂಟು. ಅದಕ್ಕಾಗಿ ಅವರ ತಂಡವನ್ನು ಎಲ್ಲರನ್ನು ನಾನು ಅಭಿನಂದಿಸುತ್ತಿದ್ದೇನೆ. ಅವರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಯೂತ್ ವೆಲ್ಫೇರ್ ಅಸೋಸಿಯೇಷನ್ದ ಅಧ್ಯಕ್ಷರು ತೌಸಿಫ್ ಬೊಕ್ಕ, ಅಲ್ಸಾದ್ ವೆಲ್ಫೇರ್ ಅಸೋಸಿಯೇಷನ್ದ ಉಪಾಧ್ಯಕ್ಷರು ಹಬೀಬ್ ಈ ಬಗ್ಗೆ ಪಾತೆರೇರು. ಎಲ್ಲರಿಗೆ ಥ್ಯಾಂಕ್ಸ್ ಹೇಳ್ತಾರೆ, ಯಾರೆಲ್ಲ ನಮಗೆ ಹೆಲ್ಪ್ ಮಾಡಿದ್ದಾರೆ. ಇದರ ಮುಂಚೆ ನಾವು ತುಂಬ ಹೆಲ್ಪ್ ಮಾಡಿದ್ದೇವೆ. ಈಗ ಸರ್ ನಾವು ಹೊಸ ಟೀಮ್ ಮಾಡಿದ್ದೇವೆ, ಮ್ಯಾಂಗ್ಳೂರು ಯೂತ್ ವೆಲ್ಫೇರ್ ಅಸೋಸಿಯೇಷನ್. ಎಲ್ಲರಿಗೆ ಥ್ಯಾಂಕ್ಸ್ ಹೇಳ್ತಾರೆ. ಮುಂದೆ ಬಂದಿದ್ದಾರೆ. ಅದಕ್ಕೆ ಸಪೋರ್ಟಾಗಿ ನಮ್ಮ ಬ್ಲಡ್ ಡೋನರ್ ಅವರು ಸಹ ಇದಕ್ಕೆ ತುಂಬ ಸಹಕರಿಸಿದ್ದಾರೆ. ಅವರಿಗೆಲ್ಲರಿಗೆ ನಾವು ಅಲ್ಸಾದ್ ಟೀಮ್ ಪರವಾಗಿ ಧನ್ಯವಾದವನ್ನು ಹೇಳ್ತಿದ್ದೇವೆ. ಹಾಗಾಗಿ ಇದಕ್ಕೆ ಈ ಜಾಗ ಮಾಡಿಕೊಂಡಿರುವಂಥ ಅಂಬೇಡ್ಕರ್ ಭವನ ಅವರಿಗೆ ನಾವು ತುಂಬ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಿದ್ದೇವೆ. ಅದೇ ನಮ್ಮ ನವಾಜ್ ಭಾಯ್ ಅಂತ ಇದ್ದಾರೆ, ಯೂತ್ ಕಾಂಗ್ರೆಸ್ ಇದು, ಅವರಿಗೆ ಕೂಡ ನಾವು ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಬ್ಲಡ್ ಡೋನರ್ಸ್ದ ಅಧ್ಯಕ್ಷರು ಸಿದ್ದಿಕ್ ಮಂಜೇಶ್ವರ ಪಾತ್ರರೊಂದು ಇನ್ನಿತ ಸಂದರ್ಭಡು ನೆತ್ತಿರ್ದಾನ ದಿಂಜ ಅಗತ್ಯ ಉಪ್ಪುಂಡು. ಈ ನಿಟ್ಟಿಡು ರಕ್ತದಾನ ಶಿಬಿರನು ಮಾತಾ ಮುನ್ನೆಚ್ಚರಿಕೆ ಕ್ರಮದ ತೊಂದು ಮಲ್ತದ ಬಣ್ಣ ತಿಳಿಪಾಯಿರು. ಇವತ್ತು ಮಂಗಳೂರು ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಹಾಗೂ ಬ್ಲಡ್ ಡೋನರ್ಸ್ ಮಂಗಳೂರು ಇದರ ವತಿಯಿಂದ ಇಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ. ಈ ರಕ್ತದಾನ ಶಿಬಿರವನ್ನು ಇಂಥ ಒಂದು ಪರಿಸ್ಥಿತಿಯಲ್ಲಿ ಕೋವಿಡ್ನ ಮಹಾಮಾರಿಯಲ್ಲಿ ಜನರು ಮನೆಯಿಂದ ಹೊರಗೆ ಬರದ ಈ ಪರಿಸ್ಥಿತಿಯಲ್ಲೂ ಕೂಡ ರಕ್ತದಾನ ಶಿಬಿರವನ್ನು ಆಯೋಜಿಸಲು ಕಾರಣವೇನೆಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಕ್ತದ ಅಭಾವ ತುಂಬ ಕಾಡ್ತಾ ಇದೆ. ಯಾಕೆಂದರೆ ಇನ್ನು ಮುಂದೆ ಬರೋದು ಡೆಂಗ್ಯೂ ಸೀಸನ್ ಬರುವಾಗ ರಕ್ತದ ತುಂಬ ಅವಶ್ಯಕತೆ ಬರುತ್ತದೆ. ಆ ಸಂದರ್ಭದಲ್ಲಿ ರಕ್ತ ಕೃತಕವಾಗಿ ಮಾಡಲು ಸಾಧ್ಯವಿಲ್ಲ, ರಕ್ತದಾನಿಗಳಿಂದ ಪಡೆದರೆ ಮಾತ್ರ ಸಾಧ್ಯ. ಯಾಕೆಂದರೆ ನಮಗೆ ಹೇಳಲಿಕ್ಕಿರುವುದು ಏನೆಂದರೆ ರಕ್ತದಾನ ಮಾಡುವುದರಿಂದ ಯಾವುದೇ ಕೋವಿಡ್ ಹರಡಲು ಸಾಧ್ಯವಿಲ್ಲ. ಯಾಕೆಂದರೆ ಕೋವಿಡ್ ಹರಡುವುದೆಂದರೆ ನಾವು ಅದು ಗಾಳಿಯಲ್ಲಿ ಬರುವ ಒಂದು ರೋಗವಲ್ಲ, ಎಲ್ಲರಿಗೂ ಗೊತ್ತು. ಅದೇ ಪ್ರಕಾರ ನಾವು ಪ್ರಿಕಾಷನ್ ತೆಗೆದರೆ ಜಿಲ್ಲಾ ಅಧಿಕಾರಿಗಳು ನಮಗೆ ಕೊಡುವಂಥ ಎಲ್ಲ ಮುನ್ಸೂಚನೆಯನ್ನು ನಾವು ಅದರ ಮೇರೆಗೆ ಮಾಡಿದರೆ ಗ್ಲೌಸ್, ಮಾಸ್ಕ್ ಮತ್ತು ಇತರ ಸ್ಯಾನಿಟೈಸರ್ ಎಲ್ಲ ಉಪಯೋಗಿಸಿ ರಕ್ತದಾನ ಮಾಡುವುದರಿಂದ ಯಾವುದೇ ಒಂದು ಪ್ರಾಬ್ಲಮ್ ಬರಲು ಸಾಧ್ಯವಿಲ್ಲ ಎಂದು ನಾನು ನಂಬ್ತೇನೆ. ಇದೇ ಮೇರೆಗೆ ಎಲ್ಲರಿಗೂ ರಕ್ತದಾನ ಶಿಬಿರ ಆದಷ್ಟು ಮಾಡಬೇಕು, ತುಂಬ ಜಾಗರೂಕರಾಗಿ ಎಲ್ಲ ಆಸ್ಪತ್ರೆಗಳಲ್ಲಿ ಹೋಗಿ ರಕ್ತದಾನ ಮಾಡಬೇಕು ಅಂತ ಹೇಳ್ತಾ ಇರ್ತೇನೆ. ಮತ್ತು ಇಲ್ಲಿ ಇಂಥ ವಿಷಯ ರಕ್ತದಾನದ ಬಗ್ಗೆ ಈಗ ಒಂದೊಂದು ಮಾತನಾಡುವಾಗ ನಮ್ಮ ಮಂಗಳೂರು ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಇದರ ಜಾಸಿಮ್ನವರು ನಾವು ಮಾತಾಡುವಾಗ ಅವರು ಆಗಲೇ ಹೇಳಿದ್ರು ನಾವು ಮಾಡುವ ಸಿದ್ದಿಕ್ ಭಾಯ್ ಅಂತೇಳಿ ನಮಗೆ ಒಂದು ತುಂಬ ಹೇಳಿದ ಕೂಡಲೇ ಒಂದು ಧೈರ್ಯದಿಂದ ಅವರು ರಕ್ತದಾನ ಶಿಬಿರ ಮಾಡಲು ಬಂದರು. ಮತ್ತು ಅವರ ಎಲ್ಲ ತಂಡ ಇಲ್ಲಿ ಜಪ್ಪಿನಲ್ಲಿರುವ ಎಲ್ಲ ಯುವಕರು ಎಲ್ಲ ರೀತಿಯಲ್ಲಿ ನಮಗೆ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಇಂಥ ಸಹಕಾರ ಎಲ್ಲರೂ ಕೊಡಬೇಕು. ಒಂದೇ ಹೇಳಲಿಕ್ಕೆ ಇರೋದು, ನೀವು ರಕ್ತದಾನ ಮಾಡುವುದಾದರೆ ಯಾವುದೇ ಮಾಡುವುದಾದರೆ ಅದಕ್ಕೆ ಬೇಕಾದ ಮುನ್ನೆಚ್ಚರಿಕೆ ಪಡೆದುಕೊಂಡು ಮಾಸ್ಕ್, ಗ್ಲೌಸ್ ಈ ಥರ ಎಲ್ಲ ಇದನ್ನು ಪಡೆದುಕೊಂಡು ಸೋಷಿಯಲ್ ಡಿಸ್ಟೆನ್ಸ್ ಕಾಪಾಡಿಕೊಂಡು ನೀವು ರಕ್ತದಾನ ಮಾಡುವುದಾದರೆ ಯಾವುದೇ ಒಂದು ತೊಂದರೆ ಇಲ್ಲ ಅಂತೇಳಿ. ಕಾಂಗ್ರೆಸ್ ಪ್ರಮುಖರು ನವಾಜ್ ಜಪ್ಪು ಬೊಕ್ಕ, ಬ್ಲಡ್ ಡೋನರ್ಸ್ ಯೂತ್ ವೆಲ್ಫೇರ್ ಅಸೋಸಿಯೇಷನ್ದ ಮುಖ್ಯ ಕಾರ್ಯಕರ್ತರು ಕಾರ್ಯಕ್ರಮದ ಮುತಾಲಿಕೆ ಹಿಡಿತಾರೆ.